ಮತ್ತೊಮ್ಮೆ ಅಮಾವಾಸ್ಯೆ ಆತಂಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮಾವಾಸ್ಯೆ ರಾತ್ರಿಯಂದು ಅಪರಾಧ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಈ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಸುನಿಲ್ ಕುಮಾರ್ ಅವರೇ, ಈಗ ಅಮಾವಾಸ್ಯೆ ರಾತ್ರಿಯಂದು ಹೆಚ್ಚು ಅಪರಾಧ ಚಟುವಟಿಕೆಗಳು ನಡೆಯುತ್ತೆ ಅಂತ ಹೇಳಿದ್ರೆ, ಜೊತೆಗೆ ಕಳ್ಳತನ, ದರೋಡೆಯಂತಹ ಪ್ರಕರಣಗಳು ಕೂಡ ಸಾಕಷ್ಟು ಬೆಳಕಿಗೆ ಬರುತ್ತೆ. ಸೊ ಈ ಒಂದು ಅಧ್ಯಯನ ನಡೆಸಿದಾಗಿರ್ಬೋದು, ಈ ಒಂದು ಸಮೀಕ್ಷೆಯನ್ನು ನೋಡಿದಾಗಿರಬಹುದು, ಯಾಕೆ ಈ ರೀತಿ ಅಮಾವಾಸ್ಯೆ ಕಗ್ಗತ್ತಲು ಇದೇ ರಾತ್ರಿಗಳನ್ನು ಹೆಚ್ಚು ಚಾಯ್ಸ್ ಮಾಡ್ಕೋತಾರೆ? ಜೊತೆಗೆ ಕಗ್ಗತ್ತಲಾಗಿರೋದ್ರಿಂದ ಒಂದು ಸುಲಭ ಉಪಾಯ ಅಂತ ತಿಳ್ಕೋಬಹುದು. ಸೊ ಕಳ್ಳರು ಏನು ಹೇಳ್ತಾರೆ ಅಂತ ಇದ್ರ ಬಗ್ಗೆ? ಕಳ್ಳರು ಬೇಸಿಕಲಿ ಏನಾಗುತ್ತೆ, ಐಡೆಂಟಿಟಿ, ಚೆಹರಪಟ್ಟಿ. ಆ ಚೆಹರಪಟ್ಟಿಯಿಂದ ನಾವು ಯಾವುದೋ ಒಂದು ಘಟನೆ ನಡೆದಾಗ ಮೊಟ್ಟ ಮೊದಲನೇದಾಗಿ ಅವ್ರು ಬಂದವ್ರಿಗೆ ಎಷ್ಟು ಜನ ಇದ್ದರು, ಹೇಗಿದ್ದರು, ಏನು ಭಾಷೆ ಮಾತಾಡ್ತಾಯಿದ್ರು, ಏನು ಬಟ್ಟೆ ತೊಗೊಂಡಿದ್ರು, ಈ ಎಲ್ಲ ನಾವು ಚೆಹರಪಟ್ಟಿ ಬಗ್ಗೆ ಜಾಸ್ತಿ ಒತ್ತು ಕೊಡ್ತೀವಿ. ಸೊ ದಟ್ ನಮ್ಮ ಹತ್ರ ಆಲ್ರೆಡಿ ಕೆಲವು ಕ್ರಿಮಿನಲ್ಸನ್ನು ನಾವು ದಸ್ತಗಿರಿ ಮಾಡಿದ ನಂತರ ಅವ್ರದ್ದು ಒಂದು ಚೆಹರಪಟ್ಟಿ, ಅವರ ಒಂದು ಫೋಟೋಗ್ರಾಫ್ಸು ನಮ್ಮ ಹತ್ರ ಇರುತ್ತೆ. ಅವೇನಾದರೂ ನಾವು ಆ ಜನರಿಗೆ ತೋರಿಸಿದ್ರೆ ಅವರು ಐಡೆಂಟಿಫೈ ಮಾಡ್ತಾರೆ. ಇವರು ಜಾಸ್ತಿಯಾಗಿ ಇವರನ್ನು ಆಡಿಕೊಂಡು ಐಡೆಂಟಿಟಿ ಏನಿದೆ ಅವ್ರದ್ದು, ಐಡೆಂಟಿಟಿನ ಮುಚ್ಚಿ ಹಾಕ್ಲಿಕ್ಕೆ ಈ ಕತ್ತಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ. ಬೆಳಗ್ಗೆ ಇಲ್ಲ ಅಂದರೆ ಒಂದು ಮನುಷ್ಯನ ನೋಡೋದು, ಆ ಮನುಷ್ಯ ಯಾವ ಥರ ಇದ್ದಾನೆ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಗುರ್ತು ಹಿಡಲಿಕ್ಕೆ. ಅದಕ್ಕೋಸ್ಕರ ಈ ಬೆಳಕು ಯಾವಾಗ ಸರಿಯಾಗಿ ಇರೋದಿಲ್ಲವೋ, ಅಂದರೆ ಕರೆಂಟೇನೇ ಇರಬೇಕು ಅಂತೇನಿಲ್ಲ, ಇವನ ಹುಣ್ಣಿಮ ದಿವಸಗಳಲ್ಲಿ ಅವ್ರು ಬಂದರೂ ಕೂಡ ನಾವು ಮನುಷ್ಯನ ಗುರ್ತು ಹಿಡಿಬೋದು. ಈ ಕತ್ತಲಿನಲ್ಲಿ ಗುರ್ತು ಹಿಡಿದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ಈ ಕತ್ತಲ ರಾತ್ರಿಗಳಲ್ಲಿ ಸ್ವಲ್ಪ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತು ಜನರಲ್ಲಿ ಸಹ ಈ ಅಮಾವಾಸ್ಯೆ ದಿವಸಗಳಂದರೆ ಸ್ವಲ್ಪ ಭಯ, ಇದು ಕೆಟ್ಟದಾಗತ್ತೆ ಹಾಗೆ ಅಂತ, ಆ ಭಯವನ್ನು ಸಹ ಅವರು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತಾರೆ. ಅದರಿಂದ ಅವರು ಜಾಸ್ತಿಯಾಗಿ ಸೊತ್ತಿನ ಅಪರಾಧಗಳಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ಅಪರಾಧಗಳನ್ನು ಅಮಾವಾಸ್ಯೆ ದಿವಸಗಳಲ್ಲಿ ಮಾಡ್ತಾರೆ ಅವರು. ಸೊ ಹಾಗಾದ್ರೆ ಕಳ್ಳರು ನಿಮ್ಮ ಹತ್ರ ಹೇಳ್ಕೊಂಡಿದ್ದಿದ್ಯಾ ಆ ಥರ? ಏನಂತ? ಅಮಾವಾಸ್ಯೆ ದಿನದಂದು ನಾವು ಹೆಚ್ಚಾಗಿ ಕಳ್ಳತನ ಮಾಡಿ ಅಮಾವಾಸ್ಯೆ ದಿವಸಗಳಲ್ಲಿ ಮಾಡಿ ಹೇಳ್ತಾರೆ ಅವರು. ಯಾಕೆ ಹೇಳ್ತಂದ್ರೆ, ಸರ್, ಟು ಅವಾಯ್ಡ್ ಐಡೆಂಟಿಟಿ. ಆಮೇಲೆ ಓಡಿ ಹೋಗೋದಕ್ಕೂ ನಮ್ಗೆ ಬಹಳ ಸುಲಭವಾಗುತ್ತೆ. ಕತ್ತಲದಲ್ಲಿ ಓಡಿ ಹೋಗ್ಬಿಟ್ರೆ ಅವರನ್ನು ಹಿಂಬಾಲಿಸುವುದಾಗಲಿ, ಯಾವ ಕಡೆ ಹೋಗಿದ್ದಾರೋ ಅನ್ನೋದು ಕೂಡ ನಮಗೂ ಗುರುತು ಸಿಗೋದಿಲ್ಲ. ಒಂದು ವೇಳೆ ಸುತ್ತಮುತ್ತಲ ಜನರು ಸೇರಿಕೊಂಡಿದ್ರು ಕೂಡ ಅವನು ಓಡಿ ಹೋಗಿದ ಮೇಲೆ ಯಾವ ಕಡೆ ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಅಥವಾ ಇನ್ನೊಂದು ಸ್ವಲ್ಪ ಜನರು ಹಿಂಬಾಲಿಸಿದ್ರು, ಪೊಲೀಸರು ಹಿಂಬಾಲಿಸಿದ್ರು ಸಹ ಬಚ್ಚಿಟ್ಕೊಳ್ಳೋಕೆ ಕೂಡ ಒಂದು ಅವಕಾಶ ಆಗುತ್ತೆ ಅವನಿಗೆ. ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡ್ಬಿಟ್ರೆ ಕತ್ತಲಿನಲ್ಲಿ ಮತ್ತೆ ಬೆಳಕು ಹಾಕೋ ತನಕ ಅವನು ಕಾಣಲ್ಲ. ರಾತ್ರಿಯಲ್ಲಿ ಹುಡುಕಾಡಬಹುದು, ಅವನು ಎಲ್ಲಿ ಹುಡುಕಬೇಕು, ಎಲ್ಲ ಕಡೆನೂ ಕತ್ತಲು ಆವರಿಸಿ ಇಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಈ ಕತ್ತಲಿನಲ್ಲಿ ಅವ್ರಿಗೆ ಭಾಳ ಅಡ್ವಾಂಟೇಜಸ್ ಬರುತ್ತೆ. ಈ ಅಡ್ವಾಂಟೇಜಸ್ ಬಳಸಿಕೊಂಡು ಅವರು ಈ ರಾತ್ರಿಗಳನ್ನೇ ಜಾಸ್ತಿ ಉಪಯೋಗ. ಹಾಗಾದ್ರೆ ಅಮಾವಾಸ್ಯೆ ರಾತ್ರಿಯಲ್ಲಿ ಆಗುವಂತಹ ಈ ಕಳ್ಳತನಗಳನ್ನ ತಡಿಬೇಕು ಅಂದ್ರೆ ಯಾವ ರೀತಿ ಜಾಗೃತಿ ವಹಿಸಬೇಕು ಅಂತ? ಜಾಗೃತಿ ವಹಿಸಿ ಒಂದು ಬೆಳಕಿನ ವ್ಯವಸ್ಥೆ ಮನೆ ಸುತ್ತಮುತ್ತಲೂ ಅವ್ರು ಮಾಡ್ಕೊಂಡಿರಬೇಕು. ಆಮೇಲೆ ಈ ಕರೆಂಟ್ ವ್ಯವಸ್ಥೆ ಹೋಗಿದ ನಂತರ ಅದರ ಆಲ್ಟರ್ನೇಟಿವ್ ಮೀನ್ಸ್ ಆಫ್ ನಾವು ಲೈಟಿಂಗ್ ವ್ಯವಸ್ಥೆ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅವರು ಜಾಸ್ತಿ ಗಮನ ಹರಿಸಬೇಕು. ಯಾಕಂದರೆ ಈ ಕರೆಂಟು ಸಹ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಸ್ತಿ ಹೊತ್ತು ಹೋಗ್ಬಿಡುತ್ತೆ. ಆ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಸ್ತಿ ಹೋಗಿದಾಗ ಕರೆಂಟ್ ಕತ್ತಲಿನಲ್ಲಿ ಈ ಕಲ್ಲರ ಕಾಕರ ಕಾಟ ಏನಿದೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಲ್ಲಿ ಆ ಏರಿಯಾದಂದ್ರೆ ಏನಾದರೂ ಸೇರಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ರಾತ್ರಿ ಗಸ್ತು ವ್ಯವಸ್ಥೆ, ಬರೀ ಪೊಲೀಸರೇ ಜೊತೆ ಅಲ್ಲ, ಪೊಲೀಸರ ಜೊತೆಯಲ್ಲಿ ಆ ಏರಿಯಾದವರು ಸ್ವಲ್ಪ ಯುವಕರು ಸೇರಿಕೊಂಡು ಒಂದು ಗಸ್ತಿನ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಆ ಬೇರೆ ಹೊರಗಡೆಯಿಂದ ಬರುವವನಿಗೆ ರಾತ್ರಿ ಯಾರು ನೀವು, ಯಾಕೆ ಬಂದಿದ್ರಿ ಅಂತ ಕೇಳುವಂಥ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ಜನರು ಎಚ್ಚರವಾಗಿದ್ದಾರೆ, ಇಲ್ಲಿ ಹೋದರೆ ನಾವು ನಮ್ಮನ್ನು ಹಿಡ್ಕೊಂಡು ಬೀಳ್ತಾರೆ ಅನ್ನೋ ಒಂದು ಭಯ ಅವನ ಹತ್ರ ಇರುತ್ತೆ. ಸೊ ಒಂದು ಗಸ್ತಿನ ವ್ಯವಸ್ಥೆ ಪೊಲೀಸರ ಜೊತೆಯಲ್ಲಿ ಆ ಜನರು ಸೇರಿಕೊಂಡು ಮಾಡ್ಕೊಂಡಿದ್ರೆ ಒಂದು ಒಳ್ಳೆ ಈ ಪ್ರಿವೆಂಟ್ ಮಾಡ್ಬೋದು, ತಡೆಯಬಹುದು ಈ ಕಳ್ಳತನಗಳನ್ನು. ಇನ್ನು ಹೆಚ್ಚಾಗಿ ಒಂಟಿ ಮನೆಗಳಿರ್ಬೋದು ಅಥವಾ ಒಂಟಿ ಮಹಿಳೆಯರಿರುವಂತಹ ಮನೆಗಳಿರಬಹುದು, ಆ ಥರ ಜಾಸ್ತಿ ಆಗಿದೆ ಅಂತ ನಿಮ್ಮ ಒಂದು ಅನುಭವದಲ್ಲಿ? ಅಲ್ಲಿ ಒಂಟೆ ಮನೆಗಳನ್ನು ಖಂಡಿತ ಅವರು ಆಯ್ಕೆ ಹಾಕ್ಕೊಳ್ತಾರೆ. ಯಾಕಂದರೆ ಅವನಿಗೆ ಅಲ್ಲಿ ರೆಸಿಸ್ಟೆನ್ಸ್ ಭಾಳ ಕಡಿಮೆ. ಆ ಮನೆಯಲ್ಲಿ 1 ಜನ 4 ಜನ ಇರ್ಬೋದು, 5 ಜನ ಇರ್ಬೋದು. ಸುತ್ತಮುತ್ತಲ ಜನ ಏನಿದ್ದಾರೆ ಅವರ ರೆಸ್ಕ್ಯೂ, ಅವರನ್ನು ಏನು ಒಂದು ಮನೆಯಲ್ಲಿ ಕಳ್ಳರು ಬಿದ್ದಿದ್ದಾರೆ ಅವರ ಸಹಾಯಕ್ಕೆ ಬರುವಂಥ ಜನ ಇರುವುದಿಲ್ಲ. ಅದಕ್ಕೋಸ್ಕರ ಇವರು ಆ ಒಂಟಿ ಮನೆಗಳನ್ನು ಜಾಸ್ತಿ ಆಯ್ಕೆ ಮಾಡ್ಕೊಳ್ತಾರೆ. ಈಗ ಒಂಟಿ ಮಹಿಳೆ ಅಂದರೆ ಪಾಪ ಅಸಹಾಯರಾಗಿರ್ತಾರೆ ಒಂಟಿ ಮಹಿಳೆಯರು. ಅವರು ಏನು ಮಾಡಿದರೂ ಪ್ರತಿರೋಧ ವ್ಯಕ್ತಪಡಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಮನೆಗಳನ್ನು ಸಹ ಇವರು ಆಯ್ಕೆ ಮಾಡ್ಕೊಳ್ತಾರೆ. ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ರೀತಿ ಹೆಚ್ಚಾಗಿ ಇಲ್ಲಿ ಕರೆಂಟ್ ಇರೋದಿಲ್ಲ, ಕತ್ಲಿರುತ್ತೆ ಜಾಸ್ತಿ, ಹೀಗಾಗಿ ಆ ಕಡೆ ಕಳ್ಳತನ. ಇನ್ನು ಬೆಂಗಳೂರಂತ ಬಿಸಿ ಲೈಫ್ ಸ್ಟೈಲ್ ನೋಡ್ತಿರ್ಬೋದು ನೀವು, ಅಕ್ಕಪಕ್ಕದ ಮನೆಯವರು ಯಾರು ಅಂತ ಕೂಡ ಗೊತ್ತಿರೋದಿಲ್ಲ, ಇಂಥ ಒಂದು ಪರಿಸ್ಥಿತಿ ಇರುತ್ತೆ. ಖಂಡಿತ ಈ ಪರಿಸ್ಥಿತಿ ಎಲ್ಲಿ ತನಕ ಬಂದ್ಬಿಟ್ಟಿದೆ ಅಂದರೆ, ನಿಮ್ಮ ಪಕ್ಕದ ಮನೆಯವನು ಯಾರು, ಅವನು ಏನು ಮಾಡ್ತಾ ಇದ್ದಾನೆ, ಒಂದು ವೇಳೆ ಅವನಿಗೆ ಬೆಳಿಗ್ಗೆ ಸಾಯಂಕಾಲ ಮುಖ ನೋಡಿದ್ರುಗಳು ಮಾತಾಡುವಂಥ ಪರಿಸ್ಥಿತಿ ಇಲ್ಲ. ಅವರವರ ಕೆಲಸದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಆಮೇಲೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಈ ಅಮಾವಾಸ್ಯೆ ರಾತ್ರಿಯಲ್ಲಿ ಜಾಸ್ತಿ ಆಗೋ
ಹೋಗುತ್ತೆ ಅಥವಾ ಬೇರೆ ದಿವಸಗಳಲ್ಲಿ ಕಡಿಮೆ ಆಗುತ್ತೆ ಅಂತ ಯಾವುದೋ ಒಂದು ಹೌದು. ನಡೀತಾ ಇಲ್ಲ. ಪ್ರತಿ ದಿವಸನೂ ಆಗ್ಬೋದು, ಯಾವ ಕಾಲದಲ್ಲೂ ಆಗ್ಬೋದು. ಈಗ ಔಟ್ಸ್ಕಟ್ಸ್ನಲ್ಲಿ ಆಗ್ಬೋದು ಅಥವಾ ಬೆಂಗಳೂರು ಸೆಂಟ್ರಲ್ನಲ್ಲಿ ಆಗ್ಬೋದು, ಹಗಲೊತ್ತು ಆಗ್ಬೋದು ದರೋಡೆಗಳು. ನೀವು ಈ ಸಾಕಷ್ಟು ಪ್ರಕರಣಗಳು ನೀವು ನೋಡಿದಿರಿ, ತೋರಿಸಿದಿರಿ. ಖಂಡಿತ. ಈ ಜ್ಯುವೆಲರೀಸ್ ಎತ್ಕೊಂಡು ಹೋಗೋದಾಗ ಒಂದು ಹೊಡೆದು ಹೋಗ್ಕೊಂಡು ಹೋಗ್ತಾರೆ. ಇದು ಒಂದು ಒಬ್ಬರಿಗೊಬ್ಬರು ಸಹಾಯಕ್ಕೆ ಬರುವಂಥ ಒಂದು ವ್ಯವಸ್ಥೆ ಏನಿದೆ ಬೆಂಗಳೂರಿನಲ್ಲಿ ಅಷ್ಟು ಕಾಣ್ತಾ ಇಲ್ಲ. ಇಲ್ಲಿ ಟೈಮ್ ಇಲ್ಲ, ಪಕ್ಕದವ್ರ ಹತ್ರ ಮಾತಾಡೋಕ್ಕೂ ಟೈಮ್ ಇಲ್ಲ, ಅವ್ರು ಯಾರು ಅನ್ನೋದು ಟೈಮ್ ಇಲ್ಲ, ಬಂದವನು ಯಾರು, ಎಲ್ಲಿಂದ ಬಂದವನು, ಇವನು ಯಾವ ಥರ ಇದ್ದಾನೆ, ಸ್ವಲ್ಪ ಅನುಮಾನ ಬಂದರೆ ಪೊಲೀಸರಿಗೆ ತಿಳಿಸೋಣ ಅಂತ ಒಂದು ಭಾವನೂ ಇಲ್ಲ. ಅದೇನಾಗುತ್ತೆ, ನಾನೆದುರು ತಿಳಿಸಿದರೆ ನನ್ನ ಮೇಲೆ ಮತ್ತೆ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ. ಪೊಲೀಸರು ನಮ್ಮ ಸ್ಟೇಟ್ಮೆಂಟ್ ಮಾಡ್ಕೊಳ್ತಾರೆ. ಈ ಕಲರನ್ನು ಹಿಡ್ಕೊಂಡಿದ ಮೇಲೆ ನಾನು ಕೋರ್ಟ್ಗೆ ತಿರುಗಾಡಬೇಕಾಗಿದೆ, ನನಗೆ ಆಗಬೇಕಾಗಿತ್ತು, ಈ ವ್ಯವಸ್ಥೆಯಲ್ಲಿ ಬೇಕಂದ್ರೆ ನಾನು ಅವನು ಯಾವನೋ ಇದಾನೋ ಬಿಡಿ ಅಂತ ಗೊತ್ತಿಲ್ಲ ಅಂತ ಹೇಳೋದೇ ವಾಸಿ ಒಲ್ಲ ಅದು ಒಂದು ಎಕ್ಸ್ಕ್ಯೂಸ್. ನನಗೆ ಗೊತ್ತಿಲ್ಲ, ನಮ್ಮ ಕಣ್ಣು ಎದುರುಗಡೆ ಒಂದು ಆಕ್ಸಿಡೆಂಟ್ ಆಗಿ ಫರ್ಗೆಟ್ ಅಬೌಟ್ ನಮ್ಮ ಈ ಕಳ್ಳತನಗಳು, ಒಂದು ಆಕ್ಸಿಡೆಂಟ್ ಆಗಿ ಒದ್ದಾಡ್ತಿದ್ರೆ ಅವನು ಹಾಸ್ಪಿಟ್ಲ್ಗೆ ಹೋಗಿ ಸೇರಿಸುವಂಥ ಒಂದು ಸೌಜನ್ಯ ನಾವು ತೋರಿಸ್ತಾ ಇಲ್ಲ. ಯಾಕಂದರೆ ಮತ್ತೆ ಪೊಲೀಸರು ಬರ್ತಾರೆ, ನಮ್ಮ ಹೇಳಿಕೆ ಮಾಡ್ಕೊಳ್ತಾರೆ, ನಾವು ಕೋರ್ಟ್ಗೆ ಹೋಗಬೇಕು, ಇದೆಲ್ಲ ನನಗೆ ಬೇಕು. ಅವ್ನ ಜೀವ ಹೋಗ್ತಾನೆ ಇದ್ರು ಕೂಡ ನಾವು ನೋಡಿಕೊಂಡು ಅಷ್ಟು ನಾವು ನಿರ್ಧಯರಾಗಿಬಿಟ್ಟಿದ್ವಿ. ಓಕೆ, ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಅಮಾವಾಸ್ಯೆಯ ರಾತ್ರಿಗಳಷ್ಟೇ ಅಲ್ಲ, ಒಂಟಿ ಮನೆ ಆಗಿರ್ಬೋದು, ಒಂಟಿ ಮಹಿಳೆಯರಿರುವಂತಹ ಮನೆಗಳಾಗಿರ್ಬೋದು, ಹೆಚ್ಚಾಗಿ ಕಳ್ಳತನ, ಹಗಲು ದರೋಡೆಗಳು ಕೂಡ ನಡೀತಾ ಇವೆ. ಹಾಗಾದರೆ ಜನರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಬೇಕು, ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಸಣ್ಣ ಬ್ರೇಕ್ನ ನಂತರ.